ನಡೀತಾ ಇದೆ. ಫೋನು ಹೋಗಿ ನೀವು ಹೇಳ್ತಾರೆ ಯಾರು ಮಾತ್ರ ಕೇಳಲ್ಲ. ಒಂದೊಂದ್ಸರಿ ಅನ್ಸುತ್ತಾ ಇಲ್ಲ, ಅದು ಕೇಳಿದರೆ ಅಂದರೆ ಏನಾಗುತ್ತೆ ಅದು ಸಿಚುವೇಶನ್ ತಕ್ಕಂಗೆ ನಮ್ಮ ಸಿಚುವೇಶನ್ ಹೆಂಗಿರುತ್ತೆ ಅದರ ಪ್ರಕಾರ ಹಂಗಾಗಿ ನನ್ನ ಲೈಫಲ್ಲಿ ಏನು ಮಾಡಬೇಕು ಅಂದ್ಕೊಂಡು ಅದು ಮಾಡಿದ್ದೀನಿ. ಇವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿರೋದ್ರಿಂದ ಇದನ್ನು ಮಾಡಬೇಕು. ಕನ್ನಡ ಇಂಡಸ್ಟ್ರಿ ಜೊತೆಗೆ ಒಂದು ವಿಚಾರ ಕೇಳಬಾರ್ದು. ಇಂಡಸ್ಟ್ರಿಯ ಲೀಡ್ ಮಾಡ್ಕೊಡ್ತೀವಿ ಸರ್. ಇಲ್ಲ, ಆ್ಯಕ್ಚುಲಿ ಏನು ಗೊತ್ತಾ, ಲೀಡ್ ಇಲ್ಲ ಅನ್ನೋದಕ್ಕಿಂತ ಒಬ್ಬ ಲೀಡರ್ಗೋಸ್ಕರ ಯಾಕೆ ನಾವೆಲ್ಲರೂ ಸೇರ್ಬೋದಲ್ಲ. ನಾವು ಸೇರ್ಬೋದು. ನಮ್ಮದೇ ಆರ್ಟಿಸ್ಟ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅದ, ಫಿಲ್ಮ್ ಚೇಂಬರ್, ಎಲ್ಲರೂ ಒಂದು ಕಡೆ ಸೇರಬೇಕು. ಸೇರಾದ್ಮೇಲೆ ನೋಡೋಣ ಯಾರು ಲೀಡರ್ ಆಗ್ತಾರೆ ಏನೋ ಅನ್ನೋದು. ಬಟ್ ಎಲ್ಲರೂ ಒಂದು ಕಡೆ ಸೇರಬೇಕು. ಮುಂಚೆ ಆದರೆ ಸಾಕಷ್ಟು ಕಾರ್ಯಕ್ರಮಗಳಾಗುತ್ತೆ. ಅವಾರ್ಡ್ ಫಂಕ್ಷನ್ಗಳಿರ್ಬೋದು ನಮ್ಮಲ್ಲೇ ನಡೆಯುತ್ತಿತ್ತು. ನೀವು ಚಾನಲ್ ಅವ್ರು ಮಾಡ್ತಿದ್ರು ಎಲ್ಲ ಆಯಿತು. ಈಗ ಅದೆಲ್ಲ ಸ್ಟಾಪ್ ಆಗಿರೋದ್ರಿಂದ ಯಾರು ಎಲ್ಲೂ ಸಿಗ್ತಾ ಇಲ್ಲ. ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಸಿ ಇದ್ದಾರೆ. ಗಟ್ಟಿಲ್ಲ ಅನ್ನೋದು ಅಷ್ಟೊಂದು ಸರಿ ಅನಿಸಲ್ಲ ನನಗೆ. ಎಲ್ಲರೂ ಸಿದ್ಧಾಗಿಲ್ಲ, ಚೆನ್ನಾಗೇ ಇರ್ತೀವಿ. ಹಂಗೆ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿ ಹೋಗಿದ್ದಾರೆ. ಸೊ ಎಲ್ರಿಗೂ ಇದೊಂದು ವಿಷಯ ತಲುಪಿಸ್ಬೇಕು. ಈಗ ಸಾಕಷ್ಟು ಜನ ಇದ್ದಾರೆ, ನಮ್ಮ ಚೇಂಬರಲ್ಲಿ ಇದ್ದಾರೆ. ಅವರೆಲ್ಲರೂ ಮುಂದೆ ನಿಂತು ಮಾಡಿದ್ರೆ ಆಗುತ್ತೆ. ಸರ್, ನಿಮ್ಮನೇನೂ ಒಬ್ಬರು ಹೆಣ್ಮಕ್ಳು ಇದ್ದಾರೆ. ನೀವು ಕೂಡ ಹೆಣ್ಮಕ್ಳು ಅಂತಂದಾಗ ತುಂಬ ಪ್ರೀತಿಯಿಂದ ಕಾಣ್ತೀವಿ. ಸೊ ಈಗ ಪ್ರೆಸೆಂಟ್ ಸಿಚುವೇಶನ್ ನಿಮ್ಗೆ ಗೊತ್ತಿದೆ. ಹೆಣ್ಮಕ್ಳಿಗೆಲ್ಲೋ ಕೂತ್ಕೊಂಡು ಸಂದೇಶಗಳನ್ನು ಕಳಿಸೋದು, ಅಶ್ಲೀಲ ಸಂದೇಶಗಳನ್ನ ಕಳಿಸೋದು ಇಂಡಸ್ಟ್ರಿ ನಿಮ್ಮ ಥರ ಮಾತಾಡೋರಿಗೆ ಆ ಥರ ಮೆಸೇಜ್ಗಳು ಮಾಡೋದು ಕರ್ಕೊಂಬಂದು ಇವಾಗ ಅವ್ರು ಹುಟ್ಟಿರೋದು ಒಂದು ತಾಯಿ ಅವ್ರಿಗೆ ಬುದ್ಧಿನೇ ಇಲ್ಲ ಅಂದ್ಮೇಲೆ ಅವ್ರ ಬಗ್ಗೆ ಮಾತಾಡಿ ತಿಳುವಳಿಕೆ ಇರಬೇಕು. ಅಲ್ಲ, ಏನಾಗೋದು ಗೊತ್ತಾ, ತಿಳುವಳಿಕೆ ಇದ್ರೆ ಈ ಥರ ಎಲ್ಲ ಮಾತಾಡೋಕ್ಕಲ್ಲ. ಲೋಕ ಜ್ಞಾನನೇ ಇಲ್ಲ ಅಂದ್ಮೇಲೆ ಅವ್ರ ಹತ್ರ ಮಾತಾಡೋದು ಇದೇನಾಗ್ತಿದೆ ಗೊತ್ತಾ. ಮುಂಚೆ ಕೆಲವು ಕಡೆ ಅಂದರೆ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ಬರೋಕ್ಕೆ ಮುಂಚೆ ನಾನು ಇದೇ ಇರಲಿಲ್ಲ. ಫ್ಯಾನ್ಸು ಇನ್ನೊಬ್ರು ಬೈಯೋದು ಈ ಥರ. ನನಗೆ ಯಾರೋ ಸುಮಾರು ವರ್ಷದ ಮುಂಚೆ ಬೇರೆ ಯಾವುದೋ ಹೀರೋ ಯಾರು ಅಂತ ನಮಗೂ ಗೊತ್ತಿಲ್ಲ. ಬಟ್ ನಮ್ಮ ಬಾಸ್ ಮುಂದೆ ನೀನೇನೋ ಒಂದ್ಸಲಿ ಪ್ಲೇಡಲ್ಲಿ ಹೋಗಿದ್ದು ಅವಾಗಿದ್ದಾನು ನಡೀತಿದೆ. ಇವಾಗ ಏನಂದರೆ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರೂ ಕಾಮೆಂಟ್ಸ್ ಓದ್ಬೋದು, ಪ್ರತಿಯೊಂದು ಡೈರೆಕ್ಟ್ ಮೆಸೇಜ್ಗಳು ಕಳಿಸ್ತಾ ಇದ್ದಾರೆ. ಸೊ ಈ ಥರ ಆಗ್ತಿರೋದ್ರಿಂದ ಇದು ಜಾಸ್ತಿ ಆಗ್ತದೆ. ಬಟ್ ಇದೆಲ್ಲ ನಿಲ್ಲಬೇಕು. ನಿಂತಿಲ್ಲ ಅಂದರೆ ತುಂಬ ಪರ್ಸ್ನಲ್ ಆಗಿ ಹೇಳ್ಬೋದು. ಅದೇ ಉಪಯೋಗಿಸುವಂಥ ಮಾತುಗಳು ತುಂಬ ಬರುತ್ತೆ. ಸೊ ಇವಾಗ ಇಂಥವ್ರ ಮೇಲೆ ಅಂತಲ್ಲ, ಯಾವುದೇ ಹೆಣ್ಮಗುಗಾಗಿ ಈ ಥರದ್ದು ಯಾರು ಮಾತಾಡ್ಬೋದು. ಸೈಬರ್ ನೀವು ಕೂಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ನಿರ್ಧಾರ ತುಂಬ ಒಳ್ಳೆಯದು ಸರ್. ತುಂಬ ಒಳ್ಳೆಯದು ಕಂಪ್ಲೇಂಟ್ ಯಾಕೆ ಕೊಡ್ಬೋದು. ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಒಂದಷ್ಟು ಜನ ಸಿಗ್ತಾರೆ. ಕರ್ಕೊಂಡೋಗಿ ಸ್ವಲ್ಪ ಅವ್ರಿಗೆ ಬೆಂಡೆ ಹಾಕಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಇನ್ನೊಬ್ಬ ಮಾಡಲ್ಲ. ಸರ್, ನಿಮ್ಗೆ ಅನ್ಸಿದ್ಯಾ ದರ್ಶನ್ ಅವರು ಅಟ್ಲೀಸ್ಟ್ ಮುಂದೆ ಬಂದು ಈ ಥರ ಸಂದೇಶಗಳನ್ನ ಕಳಿಸ್ಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಎಲ್ಲರ ಆಗ್ರಹ, ಎಲ್ಲರ ಯೋಚನೆ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಸುಮ್ಮನಿರಪ್ಪ ಅಂತ ಹೇಳ್ಬೋದಿತ್ತು. ತುಂಬ ಒಳ್ಳೇದು. ಬಟ್ ಯಾಕೆ ಮಾಡ್ತಿಲ್ಲ ಅಂತ ಮಾಡಿದ್ರೆ ತುಂಬ ಒಳ್ಳೇದು. ಅವರು ಬಂದು ಹೇಳಬೇಕು. ಇವಾಗ ಅವ್ರ ಫ್ಯಾನ್ಸು ಅವ್ರ ಮಾತು ಕೇಳ್ತಾರೆ. ಸೊ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಸ್ಟಾಪ್ ಆಗುತ್ತೆ. ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು. ನಿಜವಾಗ್ಲೂ ಅವ್ರ ಫ್ಯಾನ್ಸ್ ಅನ್ನ ಅಥವಾ ಯಾರ್ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಅವರೇ ಮಾಡಿಸ್ತಾರೆ ಅನ್ನೋ ಆರೋಪ ಕೂಡ ಇದೆ. ಅವರು ಏನಕ್ಕೆ ಮಾಡ್ಸಕ್ಕೆ ಹೋಗ್ತಾರೆ.
ಅಂಥ ವ್ಯಕ್ತಿಯ ನನ್ಗೆ ಗೊತ್ತಿರೋ ಮಟ್ಟಿಗೆ ಆ ಥರ ಅಲ್ಲ. ಏನಾಗುತ್ತೆ ಗೊತ್ತಾ, ಇವಾಗ ಅವ್ರ ಫ್ಯಾನ್ಸೇ ಅಂತ 100% ಹೆಂಗೆ ಹೇಳ್ತಾರೆ, ಮುಖ ಕಾಣಿಸ್ತಿಲ್ಲ, ಮುಖನೇ ಕಾಣಿಸ್ತಿರೋ ಅಕೌಂಟ್ಗಳಲ್ಲಿ ಈ ಥರ ಬೇವರ್ಸಿ ಕೆಲಸ ಮಾಡ್ತಾರೆ ಯಾರಿಗೆ ಅಂತ ಹೇಳ್ತಾರೆ. ಆ್ಯಂಡ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ಕಂಪ್ಲೇಂಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.